ಮತ್ತು ವ್ಯವಸ್ಥೆಗೆ ನಡುವೆ ಇರುವಂತಹ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕಾರ. ಅವ್ರ ಮನೆಗೆ ಬಂದಿದ್ದೇನೆ ಅಂತ ಅನ್ನಿಸ್ತಾರೆ ಅಲ್ಲೇ ಇದ್ದಿದ್ದ ಕಾರಣಕ್ಕೆ. ಕರ್ನಾಟಕ ಸಂಘ ಪ್ರತಿ ವರ್ಷವೂ ಕೂಡ ಹೊಸದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ 2026-27ನೇ ಸಾಲಿಗೆ ಏನಾದರೂ ಹೊಸದನ್ನು ತಂದುಕೊಡ್ಬೇಕು, ಹೊಸ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಬಾರಿ ನಾವು ತತ್ವಪದಗಳ ತಾತ್ವಿಕ ಸಂಗಮ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಬಾರಿ ಈ ಒಂದು ಕಾರ್ಯಕ್ರಮ 24ನೇ ತಾರೀಕು ನಾಡಿದ್ದು ಬಿಡುಗಡೆ ಅಂದ್ರೆ ಮೊದಲನೇ ಕಾರ್ಯಕ್ರಮ ಆಗ್ತಾ ಇದೆ. ಅದಕ್ಕಿಂತ ಮೊದಲು ತತ್ವಪದ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ, ತತ್ವಪದ ಅನ್ನೋದು, ತತ್ವಪದ ಪರಂಪರೆ ಅನ್ನೋದು ನಮ್ಮ ಕನ್ನಡ ನೆಲದ ಆತ್ಮಸ್ಪಂದನವಾಗಿ, ಅನುಭವ ಜ್ಞಾನವಾಗಿ, ಇವತ್ತು ಆಧ್ಯಾತ್ಮಿಕ ಚಿಂತನೆಯ ಜೀವಂತ ಧಾರೆಯಾಗಿ ಕಾಣಿಸ್ಕೊಳ್ಳುತ್ತೆ. ಕೇವಲ ಗಾನ ಪರಂಪರೆ ಮಾತ್ರ ಅಲ್ಲ, ಇದು ಮಾನವ ಅಸ್ತಿತ್ವದ ಅಂತರಾಳವನ್ನು ಅನ್ವೇಷಿಸುವಂತಹ ಒಂದು ಜ್ಞಾನ ಮಾರ್ಗವಾಗಿದೆ. ಶಬ್ದದ ಉಚ್ಚಾರಣೆ ಮಾತ್ರ ಅಲ್ಲ, ಅದು ಅನುಭವದ ಪ್ರತಿಧ್ವನಿ ಎಂದು ಕೂಡ ಹೇಳ್ಬೋದು. ಹೀಗೆ ತತ್ವಪದದ ಮಹತ್ವವನ್ನು ಅರಿತವರಾಗಿ ಕರ್ನಾಟಕ ಸಂಘ 26-27ನೇ ಸಾಲಿಗೆ ತತ್ವಪದಕಾರರ ತಾತ್ವಿಕ ಸಂಗಮ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಈ ಒಂದು ಸಾಹಿತ್ಯದ ಬಗ್ಗೆ ತಮಗೆಲ್ಲ ತಿಳಿದಿದೆ. ಇದು ಅನುಭವದ, ಅಧ್ಯಾತ್ಮದ, ತಾತ್ವಿಕ ಚಿಂತನೆಯ ಮತ್ತು ಭಕ್ತಿ ಪಂಥದ ಸಾರವನ್ನು ಒಳಗೊಂಡಂತಹ ಮೌಖಿಕ ಮತ್ತು ಗೇಯ ರೂಪದ ಜಾನಪದ ಸಾಹಿತ್ಯ ಪ್ರಕಾರವಾಗಿದೆ. ಇದು ಜಾತಿ, ಲಿಂಗ, ವರ್ಗ ಎಲ್ಲ ತಾರತಮ್ಯಗಳನ್ನ ಮೀರಿ ಮಾನವೀಯ ಮೌಲ್ಯಗಳು ಮತ್ತು ಸಾಮಾಜಿಕ ಕಳಕಳಿ, ಮುಖ್ಯವಾಗಿ ಆಧ್ಯಾತ್ಮಿಕ ಜ್ಞಾನ, ಇವೆಲ್ಲವನ್ನ ಜನಸಾಮಾನ್ಯರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾರೆ. 16ನೇ ಶತಮಾನದಲ್ಲಿ ಇದ್ದಂತಹ ನಿಜಗುಣ ಶಿವಯೋಗಿಗಳು, ಸಂತ ಶಿಶುನಾಳ ಶರೀಫರು, ಕಡಕೋಳು ಮಡಿವಾಳಪ್ಪನವರು, ಗುಡಿಬಂಡೆ ತಾತಯ್ಯ, ಮೋಟನಹಳ್ಳಿ ಹಸನ್ ಸಾಹೇಬರು, ತುಂಬಾ ಜನ ಈ ಭಾಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ. ಹಾಗೆ ಅದಲ್ಲದೆ ಆಧ್ಯಾತ್ಮಿಕ ವಿಚಾರಗಳನ್ನ ಚರ್ಚೆ ಮಾಡುವಂತಹ ಒಂದು ಒಟ್ಟಾರೆ ಗುಂಪು ತಮ್ಮದೇ ಆದ ಶೈಲಿಯಲ್ಲಿ ಈ ರೀತಿಯ ಭಜನೆಗಳನ್ನ, ತತ್ವಪದಗಳನ್ನ ಕಲಿತು ಹಾಡ್ತಾ ಇದ್ದಾರೆ. ಇದು ಆತ್ಮ ಮತ್ತೆ ಪರಮಾತ್ಮನ ನಡುವಿನ ಒಂದು ಸಂಬಂಧವನ್ನ ಬೆಸೆಯುವಂಥದ್ದು. ಅವನು ಅಕ್ಷರಸ್ಥನೋ ಅಥವಾ ಅನಕ್ಷರವಂತನೋ ಯಾವುದೋ, ಒಟ್ಟಾರೆ ಒಂದು ದೈವಿ ನೆಲೆಗೆ ಸಾಗುವಂತಹ ಒಂದು ಪ್ರಕ್ರಿಯೆ ಈ ತತ್ವಪದದ ಗಾಯನದಲ್ಲಿ ಮತ್ತು ಅದನ್ನು ಅನುಸರಿಸುವಲ್ಲಿ, ಅನುಭವಿಸುವಲ್ಲಿ ಕಾಣಿಸಿದೆ. ನಮ್ಮ ಮೈಸೂರು ಪ್ರಾಂತದಲ್ಲಿ ನೀವೆಲ್ಲ ನೋಡ್ಬೋದು, ಶಂಕರಾಚಾರ್ಯರ ಪ್ರಭಾವ ಜಾಸ್ತಿ ಇದೆ. ಇಲ್ಲಿ ಅವರ ಅನುಯಾಯಿಗಳು ಜಾಸ್ತಿ ಇದ್ದಾರೆ. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಮುಖ್ಯವಾಗಿ ಶಂಕರಾಚಾರ್ಯರನ್ನ ಅನುಸರಿಸುವಂತಹ ಒಂದು ವರ್ಗ ಇದೆ. ಅವರನ್ನ ನಾವು ಗುರು ಬೋಧನೆ ತಗೊಂಡವರು ಅಂತ ಕರಿತೀವಿ. ಹಳ್ಳಿಗಳಲ್ಲಿ ಅವ್ರು ಹಾಡ್ತಾರೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಹೋಗಿ ಹಾಡ್ತಾ ಇರ್ತಾರೆ, ತತ್ವಪದಗಳ ಬಗ್ಗೆನೇ ಮಾತಾಡ್ತಾರೆ ಕೂಡ. ಹಾಗೆ ಯಾರೋ ಒಬ್ರು ಗುರುವನ್ನ ಅಲ್ಲಿ ಕರೆಸಿ, ಮೈಸೂರು ಶಿವರಾಮ ಶಾಸ್ತ್ರಿಗಳು ಅಂತ ಒಬ್ರು ತುಂಬಾ ಕಾಲದಿಂದಿದ್ರು, ನಾವು ಕೂಡ ಅವರ ಭಜನೆಗಳನ್ನ ಕೇಳಿಸ್ಕೊಂಡಿದ್ವಿ, ಅವರು ಬರೆದಂತಹ ಸಾಹಿತ್ಯವನ್ನು ಓದಿದ್ವಿ. ಅವರು ತುಂಬಾ ಅದ್ಭುತವಾಗಿ ಈ ಮನುಷ್ಯನ ಅಂತರಂಗದ ಒಂದು ಬೆಳವಣಿಗೆಗೆ ಮತ್ತು ಉದ್ಧಾರಕ್ಕೆ ಏನು ಕಾರಣ, ಯಾವ ರೀತಿಯಲ್ಲಿ ನಾವು ಮನುಷ್ಯನನ್ನು ನಡ್ಕೊಳ್ಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಅವರು ಗುರು ಪರಂಪರೆಯ ಮೂಲಕ ತಿಳಿಸ್ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಈ ಜೂನ್ 2026 ಶುಕ್ರವಾರ ನಮ್ಮ ಕೆ.ವಿ. ಶಂಕರಪ್ಪರ ಶತಮಾನೋತ್ಸವ ಭವನದಲ್ಲಿ ಕರ್ನಾಟಕ ಸಂಘದಲ್ಲಿ ಬೆಳಿಗ್ಗೆ 11 ಗಂಟೆಗೆ P.N. ಜಾರಪ್ಪಗೌಡ ಪತ್ರಿಕಾ ಪ್ರಶಸ್ತಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾರಂಭಕ್ಕೆ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ H. ವಿಶ್ವನಾಥ್ ಅವರು ಆಗಮಿಸುತ್ತಿದ್ದಾರೆ. ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಮಿತ್ರ ಫೌಂಡೇಶನ್ ಮೈಸೂರು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ ರಾಮೇಗೌಡರವರು ಆಗಮಿಸುತ್ತಿದ್ದಾರೆ. ಪ್ರಶಸ್ತಿ ಪುರಸ್ಕೃತರು ಶ್ರೀ ಕಾಡೇನಹಳ್ಳಿ ವೀರಣ್ಣಗೌಡರು, ಉಪಸಂಪಾದಕರು ನಿವೃತ್ತ, ಕನ್ನಡ ಪ್ರಭ ದಿನಪತ್ರಿಕೆ. ಗೌರವ ಉಪಸ್ಥಿತಿ ಶ್ರೀ P.N. ಚೈತನ್ಯ ಕುಮಾರ್ ಅವರು, P.N. ಜಾರಪ್ಪಗೌಡರ ಸುಪುತ್ರರು. ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸಂಘ ಹಾಗೂ ಪದಾಧಿಕಾರಿಗಳು. ಮೊದಲಿಗೆ P.N. ಜಾರಪ್ಪಗೌಡರು ತಮಗೆಲ್ಲ ಗೊತ್ತಿರುವ ಹಾಗೆ 1918ರಲ್ಲಿ ಜನಿಸಿರ್ತಾರೆ. ನಾಗಮಂಗಲ ತಾಲೂಕಿನ ಪಾಲಕಾರದ ರೈತಾಪಿ ಕುಟುಂಬದಲ್ಲಿ, ಸಾಮಾನ್ಯ ಕುಟುಂಬದಲ್ಲಿ, ಕಡು ಬಡತನದಲ್ಲೇ ಜನಿಸಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಾದ M.N. ಜೋಯಿಸ್ರವರು, ತಗಡೂರು ರಾಮಚಂದ್ರಯ್ಯರವರಿಂದ ಪ್ರಭಾವಿತರಾಗಿ ಅನೇಕ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅಂದಿನ ರಾಜಕೀಯ ಹೋರಾಟಗಾರರಾಗಿದ್ದಂಥ, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥ ಸಾಲ್ಪಾರ್ ಚೆನ್ನೈನವರು, H.K. ವೀರಣ್ಣಗೌಡರು, H.C. ದಾಸಪ್ಪ ಮುಂತಾದವರ ಜೊತೆಯಲ್ಲಿ ಒಡಗೂಡಿ ಅನೇಕ
ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು. ಬೆಂಗಳೂರಿನಲ್ಲಿ ಸ್ವತಂತ್ರವಾಗಿ ಪತ್ರಿಕೋದ್ಯಮವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. 1940 ಆಸುಪಾಸಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಂದಿನ ಯುವ ನಾಯಕರಾಗಿದ್ದಂಥ ಕೆ.ವಿ. ಶಂಕರೇಗೌಡರು, ಜಿ.ಎಸ್. ಬೊಮ್ಮೇಗೌಡರು, ಕೆ.ಆರ್. ಸಿಂಗೇಗೌಡರು ಮುಂತಾದವರ ಜೊತೆ ಒಡನಾಟವನ್ನು ಹೊಂದ್ಕೊಂಡಿದ್ದು ಮಂಡ್ಯದಲ್ಲೇ ಅವರ ಮುಂದಾಳತ್ವದಲ್ಲಿ 1990ರಲ್ಲಿ ಶಂಕರೇಗೌಡರ ಮುಂದಾಳತ್ವದಲ್ಲಿ ಜರುಗಿದಂಥ ರಾಜಕೀಯ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅದರ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರ ದುಡಿತಾ ಇರ್ತಾರೆ. ಶ್ರೀಯುತರ ವಿಶಿಷ್ಟ ಸಾಧನೆ ಅಂದರೆ ಅವತ್ತಿನ ಯುವ ನಾಯಕರುಗಳಾಗಿದ್ದಂಥ ಎಲ್ಲ ಯುವ ನಾಯಕರುಗಳನ್ನು ಶಂಕರೇಗೌಡರು ಇರ್ಬೋದು, ಸಿಂಗಾರೇಗೌಡರು ಇರ್ಬೋದು, ಬೊಮ್ಮೇಗೌಡರು ಇರ್ಬೋದು, ಜಿ. ಮಾದೇಗೌಡರು ಇರ್ಬೋದು, ಚೌಡಯ್ಯನವರು ಇರ್ಬೋದು, ಇಂಥ ಅನೇಕ ಅಂದಿನ ಯುವ ನಾಯಕರನ್ನ ಒಗ್ಗೂಡಿಸ್ಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮ ರೂಪಿಸ್ಬೋದು, ಜಿಲ್ಲೆಯ ಅಭಿವೃದ್ಧಿಗೆ ಯಾವ್ದು ತೊಡಗಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ಒಬ್ಬ ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರರು. ಸೇವೆ ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಕಾಡನಹಳ್ಳಿ ವೀರಣ್ಣಗೌಡರು, ಇವರು ಕಾಡನಹಳ್ಳಿಯ 2 ದಶಕಗಳಿಗೂ ಮಿಗಿಲಾಗಿ ಪತ್ರಿಕೋದ್ಯಮದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಅವರ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ. ಶ್ರೀಯುತರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕಾಡನಹಳ್ಳಿಯ ಶ್ರೀಮತಿ ಚೆನ್ನಮ್ಮ ಶ್ರೀ ಈರೇಗೌಡರ ಪುತ್ರರಾಗಿ 1959ರಲ್ಲಿ ಅವರು ಜನಿಸಿದ್ದಾರೆ. ತಂದೆ ಶಾಲಾ ಶಿಕ್ಷಕರು. ಅವರ ತಂದೆಯ ಒಂದು ಅಮೂಲ್ಯ ಮಾರ್ಗದರ್ಶನದಲ್ಲಿ ಶಿಕ್ಷಣ, ಅವರ ತಂದೆ ಶಾಲಾ ಶಿಕ್ಷಕರು, ಶಿಕ್ಷಣ ಪ್ರೇಮ ತಂದೆಯಲ್ಲಿ ಅವರಿಗೆ ಬಳುವಳಿಯಾಗಿ ಬಂದಿರ್ತದೆ. ಹಾಗಾಗಿ ಪತ್ರಿಕೋದ್ಯಮ ಮತ್ತು ಶಿಕ್ಷಣದಲ್ಲಿ ತಮ್ಮ ಸೇವೆಯನ್ನು ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ. ಅಗ್ನಿಗೋಳ ಕಾದಂಬರಿ, ಬಿರುಕು ಕಥನ ಸಂಕಲನವನ್ನು ಕೂಡ ಅವರು ಪ್ರಕಟಿಸುವುದರ ಮೂಲಕ ಸಾಹಿತಿಯಾಗಿ ಅವರು ರೂಪುಗೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ದೂರದರ್ಶಿ ನಾಯಕರಾಗಿದ್ದಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರ ಜೀವನ ಚರಿತ್ರೆಯನ್ನು ಕೂಡ ಅವರು ಬರೆದು ದಾಖಲೆಯನ್ನು ಮಾಡಿದ್ದಾರೆ. ಮಂಡ್ಯದ ಕರ್ನಾಟಕ ಸಂಘ ಕೂಡ ಮಾಡುವಂತಹ 2026 ಸಾಲಿನ P.N. ಚೌರಪ್ಪಗೌಡರ ಹೆಸರಲ್ಲಿ ಕೊಡತಕ್ಕಂಥ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು 10,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಗಳನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು, ಸಂಘ ಸಂಸ್ಥೆಯವರು, ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿರುವಂಥ ಎಲ್ಲ ಸಮಾನ ಮನಸ್ಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಪಾಲ್ಗೊಳ್ಳಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು. ಆ ಮೂಲಕ ನಾವು ನಿರಂತರ